ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಷಯ ಏನಪ್ಪ ಅಂತಂದರೆ, ನಾನಿವತ್ತು ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿರುವ ಶ್ರೀ ಮಹಾಲಕ್ಷ್ಮೀ ದೇವಿ ದರ್ಶನ ಮಾಡೋಕ್ಕೆ ಹೊರಟಿದ್ದೀನಿ. ನೀವು ಬನ್ನಿ. ನಾವು ಸುಮಾರು ಬೆಳಿಗ್ಗೆ 7 ಗಂಟೆಗೆ ಬಿಜಾಪುರದಿಂದ ಹೊರಟ್ವಿ. ಬಿಜಾಪುರದಿಂದ ಸುಮಾರು ಕೊಲ್ಲಾಪುರ 170 ರಿಂದ 180 ಕಿಲೋಮೀಟರ್ ಇದೆ. ಆದ್ದರಿಂದ ನಾವು ಅಲ್ಲಿ ರೀಚ್ ಆಗೋದಷ್ಟೊತ್ತಿಗೆ ಇನ್ನು 10:30 ರಿಂದ 11 ಗಂಟೆ ಆಗಿತ್ತು. ಆ್ಯಕ್ಚುಲಿ ನಾವು ಹೋಗಿದ್ದು ಶುಕ್ರವಾರ ಆಗಿದ್ದರಿಂದ ದೇವ್ರ ದರ್ಶನ ಮಾಡೋದಕ್ಕೆ ತುಂಬ ಜನ ಬಂದಿದ್ದರು. ಆಮೇಲೆ ದೇವಸ್ಥಾನದ ಗೋಪುರದ ಕಾರ್ಯಗಳು ನಡೀತಾ ಇದ್ವು, ಪೇಂಟಿಂಗು ಏನೋ ದುರಸ್ತಿ ಕಾರ್ಯಗಳು ನಡೀತಿದ್ದರಿಂದ ಅಲ್ಲಿ ಒಳಗಡೆ ವಿಡಿಯೋ ತೆಗಿಯೋಕ್ಕಾಗಲಿಲ್ಲ, ಹಾಗೂ ಫೋಟೋನು ತೆಗೆಯೋದಕ್ಕೆ ಆಗಲಿಲ್ಲ. ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲೇ ದೇವ್ರ ಪ್ರಸಾದ ತಿನ್ಕೊಂಡು ಹೊರಗಡೆ ಬಂದ್ವಿ. ನಂತರ ನಾವು ಕೊಲ್ಲಾಪುರದಲ್ಲಿರುವ ಕನ್ನೇರಿ ಮಠ ನೋಡೋಣ ಅಂತ ಹೊರಟ್ವಿ. ಇದು ದೇವಸ್ಥಾನದಿಂದ ಸುಮಾರು 10 ರಿಂದ 15 ಕಿಲೋಮೀಟರ್ ಇದೆ. ಒಳಗಡೆ ಹೋಗೋದಕ್ಕೆ ಬರೋಬ್ಬರಿ ಒಬ್ಬರಿಗೆ 250 ರೂಪಾಯಿ, ಚಿಕ್ಕ ಮಕ್ಕಳಿಗೆ 125 ರೂಪಾಯಿ ಟಿಕೆಟ್ ತೊಗೊಂಡು ಪಾರ್ಕ್ ಒಳಗಡೆ ಹೋದ್ವಿ. ಕನ್ನೇರಿ ಮಠ ಅಂತೂ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಪಾರ್ಕ್ ಒಳಗಡೆ ಕಲಾಕೃತಿಗಳನ್ನು ಪ್ರದರ್ಶನ ಮಾಡಿದ್ದಾರೆ. ಅದರಲ್ಲೂ ಚಿಕ್ಕ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ. ಹಾಗೆ ಪಾರ್ಕಲ್ಲೆಲ್ಲ ಸುತ್ತಾಡಿಕೊಂಡು ಮ್ಯೂಸಿಯಂ ಒಳಗಡೆ ಹೋದ್ವಿ. ಮ್ಯೂಸಿಯಂ ಅಂತೂ ತುಂಬ ಅದ್ಭುತವಾಗಿತ್ತು. ಮ್ಯೂಸಿಯಂ ಎಂಟ್ರೆನ್ಸಲ್ಲಿ ಒಂದು ಹಳ್ಳಿಯ ಪ್ರಾತ್ಯಕ್ಷಿಕೆ ರೆಡಿ ಮಾಡಿದ್ದಾರೆ. ಅದಂತೂ ತುಂಬ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಹಾಗೆ ಮ್ಯೂಸಿಯಂ ಒಳಗಡೆ ಹೋದ್ರಂತೂ ಇನ್ನೂ ತುಂಬ ಚೆನ್ನಾಗಿತ್ತು. ರಾಮಾಯಣ ಮಹಾಭಾರತ ಗ್ರಂಥಗಳ ಪರಿಚಯ, ಹಾಗೆಯೇ ಋಷಿಮುನಿಗಳು, ರಾಜರುಗಳು, ಅನೇಕ ವಿದ್ವಾಂಸರ
ಸಾಧನೆಗಳನ್ನು ಅವಲೋಕನ ಮಾಡಿ ಕೆತ್ತನೆಗಳನ್ನು ಮಾಡಿ ಪ್ರದರ್ಶನಕ್ಕಿಟ್ಟಿದ್ದಾರೆ. ಹಾಗೆ ಮುಂದೆ ಸಾಗ್ತಾ ಇದ್ರೆ ವಿವಿಧ ಯೋಗಾಸನದ ಭಂಗಿಗಳನ್ನು ಕೆತ್ತನೆ ಮಾಡಿ ಪ್ರದರ್ಶನ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ವೈದ್ಯರುಗಳು ಯಾವ ರೀತಿ ಸಂಶೋಧನಾ ಕಾರ್ಯದಲ್ಲಿ ತೊಡಗ್ತಾ ಇದ್ರು ಮತ್ತು ಯಾವ ರೀತಿ ಕಾಯಿಲೆಗಳಿಂದ ಮುಕ್ತಿ ನೀಡ್ತಾ ಇದ್ರು ಎಂಬುದನ್ನು ಸಹ ಕಲಾಕೃತಿಗಳ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಮ್ಯೂಸಿಯಂ ನೋಡಿಕೊಂಡು ಹೊರಗಡೆ ಬಂದಾಗ ಇನ್ನೂ ಅದ್ಭುತವಾಗಿತ್ತು. ಅದೇನಪ್ಪ ಅಂತ ಅಂದರೆ ನಮ್ಮ ಇಂದಿನ ಕಾಲದ ಜನರ ಜೀವನ ವ್ಯವಸ್ಥೆ ಹೇಗಿತ್ತು, ಯಾವ ಕಾಯಕ ಮಾಡುತ್ತಿದ್ದರು ಎಂಬುದನ್ನು ಅದ್ಭುತವಾಗಿ ವರ್ಣಿಸಿ ಕೆತ್ತಿದ್ದಾರೆ. ಅಂದರೆ ಜನರ ದೈನಂದಿನ ಕೆಲಸಗಳಂತ ನೇಕಾರಿಕೆ, ಬುಟ್ಟಿ ಎಣೆಯೋದು, ಬಳೆಗಾರಿಕೆ, ಕ್ಷೌರಿಕ ವೃತ್ತಿ, ಅಗಸನ ಕಾಯಕ ಹೀಗೆ ಮುಂತಾದ ವೃತ್ತಿಗಳ ಬಗ್ಗೆ ವಿವರಣೆ ಮಾಡಿದ್ದಾರೆ. ಮುಂದೆ ಸಾಗ್ತಾ ಹಿಂದಿನ ಕಾಲದಲ್ಲಿ ಆಡ್ತಿದ್ದಂಥ ಆಟಗಳಾದಂಥ ಗೋಲಿ ಆಟ, ಚಿನ್ನಿ ದಾಂಡು, ಲಗೋರಿ ಮುಂತಾದ ಆಟಗಳ ಬಗ್ಗೆ ಹಾಗೂ ಜಂಗಿ ಕುಸ್ತಿಯ ಬಗ್ಗೆ ಕಲಾಕೃತಿಗಳನ್ನು ನಿರ್ಮಿಸಿ ವಿವರಣೆ ನೀಡಿದ್ದಾರೆ. ಇನ್ನು ಆಗಿನ ಕಾಲದಲ್ಲಿ ನಡೆಯುತ್ತಿದ್ದಂಥ ನ್ಯಾಯ ಪಂಚಾಯಿತಿ ಅಂದರೆ ಕಟ್ಟೆಯ ಮೇಲೆ ಪಂಚಾಯಿತಿ ನಡೆಯುತ್ತಿತ್ತಲ್ಲ, ಅದಂತೂ ತುಂಬ ಅದ್ಭುತವಾಗಿ ವಿವರಣೆ ನೀಡಿದ್ದಾರೆ. ಇನ್ನು ಮುಂದೆ ಸಾಗಿದ್ರೆ ನಮ್ಮ ಇಂದಿನ ಕಾಲದ ಜನರು ಧಾರ್ಮಿಕ ಆಚರಣೆಯಲ್ಲಿ ಹೇಗೆ ತೊಡಗಿಕೊಳ್ಳುತ್ತಿದ್ದರು ಅನ್ನೋದ್ರ ಬಗ್ಗೆನೂ ತುಂಬ ಸವಿಸ್ತರವಾಗಿ ತುಂಬ ಅಚ್ಚುಕಟ್ಟಾಗಿ ವಿವರಣೆ ನೀಡಿದ್ದಾರೆ. ಅಂದರೆ ತೇರು ಎಳೆಯುವುದು, ಕುಸ್ತಿಗಳನ್ನು ಆಡುವುದು, ಜಾನಪದ ಕಲಾ ತಂಡಗಳು, ಡೊಳ್ಳು ಬಾರಿಸೋದು, ನವಿಲು ಕುಣಿತ ಹೀಗೆ ಹಲವಾರು ಧಾರ್ಮಿಕ ಆಚರಣೆಗಳ ಬಗ್ಗೆ ತುಂಬ ಅಚ್ಚುಕಟ್ಟಾಗಿ ಅದ್ಭುತವಾಗಿ ವಿವರಣೆ ಮಾಡಿ ಕಲಾಕೃತಿಗಳನ್ನು ಪ್ರದರ್ಶನ ಮಾಡಿದ್ದಾರೆ. ಇನ್ನು ಊರಿನ ಗೌಡರ ಮನೆ ಅಂತೂ ಇನ್ನೂ ಅದ್ಭುತವಾಗಿತ್ತು. ಇನ್ನು ನಮ್ಮ ಆಗಿನ ಕಾಲದಲ್ಲಿ ಹಳ್ಳಿಗಳ ಜೀವನ ಹೇಗಿತ್ತು ಅನ್ನೋದಂತೂ ತುಂಬ ಚೆನ್ನಾಗಿ ಅದ್ಭುತವಾಗಿ ವಿವರಣೆ ಮಾಡಿದ್ದಾರೆ. ಅಂದರೆ ನೀರು ಸೇದುವುದು, ದನ ಕಾಯುವುದು, ರೈತರು ಒಕ್ಕಣೆ ಮಾಡುವುದು ಹಾಗೂ ಬಿತ್ತನೆ, ಕಟಾವು ಎಲ್ಲದರ ಬಗ್ಗೆಯೂ ತುಂಬ ಅಚ್ಚುಕಟ್ಟಾಗಿ ವಿವರಣೆ ಮಾಡಿದ್ದಾರೆ. ಸ್ನೇಹಿತರೆ, ನನಗಂತೂ ಅಲ್ಲಿಂದ ಹೊರಡೋಕ್ಕೆ ಮನಸ್ಸೇ ಇರಲಿಲ್ಲ. ಆದರೂ ಟೈಮ್ ಆಗಿದ್ದರಿಂದ ನಾವು ಹೊರಟ್ವಿ. ನನಗಂತೂ ತುಂಬ ಇಷ್ಟ ಆಯಿತು ಕೊಣ್ಣೂರು ಮಠ. ಹಾಗೆ ನೀವು ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.
thrill. Shadows dance on the windowsill. Concrete dreams and the glow collide. Breathe it in, let the waves decide. Street lights flicker, a Morse code plea. Whispers rise from the cracks in the street. Loose lit poets on cobbled ground.